ಬ್ಲಡ್ ಡೋನರ್ಸ್ ಮಂಗಳೂರು ಎಂಬ ಸಂಸ್ಥೆಯು ಕಳೆದ 13 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಬ್ಲಡ್ ಡೋನರ್ಸ್ ಮಂಗಳೂರು ಎಂದು ಹೇಳಿದರೆ ಬರೀ ಮಂಗಳೂರಿಗೆ ಸೀಮಿತ ಅಲ್ಲ. ನಮ್ಮ ಕರ್ನಾಟಕದಲ್ಲೂ, ಭಾರತದ ವಿವಿಧ ರಾಜ್ಯಗಳಲ್ಲೂ, ವಿದೇಶ ರಾಜ್ಯಗಳಲ್ಲೂ, ಸೌದಿ, ಕತ್ತರ್, ಬಹ್ರೈನ್, ಕುವೈತ್, UAE ಇಂತಹ ರಾಜ್ಯಗಳಲ್ಲೂ ಸಹ ರಕ್ತದಾನ ಶಿಬಿರ, ರಕ್ತದ ಪೂರೈಕೆಗಳನ್ನು ಮಾಡ್ತಾ ಬರುವ ಒಂದು ಸಂಘಟನೆ. ಈಗ ಮುಖ್ಯವಾಗಿ ನಮ್ಮ ಸಂಘಟನೆ ಇರುವುದು, ಕಾರ್ಯಕರ್ತರು ಎಲ್ಲ ಇರುವುದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮಂಗಳೂರಲ್ಲಿ ಸ್ಪೆಷಲ್ ಆಗಿ. ಸೊ ನಾವು ಈಗ 13 ವರ್ಷ ಕಳೆಯುತ್ತಾ 550ಕ್ಕಿಂತಲೂ ಹೆಚ್ಚು ರಕ್ತದಾನ ಶಿಬಿರ ನಾವು ಮಾಡಿದ್ದೇವೆ. ಹಲವು ರೋಗಿಗಳಿಗೆ ನಮ್ಮ ಈ ರಕ್ತದಾನ ಶಿಬಿರದಿಂದ ಉಪಕಾರವಾಗಿದೆ. ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆ ಬರುವ ಸಮಯದಲ್ಲಿ ಯಾವುದೇ ಒಂದು ಪ್ರೈವೇಟ್ ಆಗಿ ಇಂಥ ರಕ್ತ ಅರೇಂಜ್ ಮಾಡುವಂತ ಒಂದು ಸಂಘಟನೆ ಇರಲಿಲ್ಲ. ಈ ಸಂಘಟನೆ ಬಂದ ನಂತರ ಈಗ ಹಲವಾರು ಸಂಘಟನೆಗಳಿಗೆ ಬಂದಿದೆ. ಒಳ್ಳೆಯ ಒಂದು ಕಾರ್ಯ ಆಗಿದೆ. ಅದೊಂದು ತುಂಬಾ ಜನರಿಗೆ ತುಂಬಾ ಒಂದು ಹೆಲ್ಪ್ ಆಗುವಂತ ಒಂದು ಕಾರ್ಯವಾಗಿದೆ. ಒಂದು ಕಾಲದಲ್ಲಿ ಇಲ್ಲಿ ಒಂದು ರಕ್ತ ಬೇಕಿದ್ದರೆ ಜನರಿಗೆ ಇಲ್ಲಿ ನಮ್ಮ ಮಂಗಳೂರು ಭಾಗದಲ್ಲಿ ರಕ್ತ ಕೊಡಲಿಕ್ಕಾಗಿಯೇ ಜನರು ನಿಂತಿದ್ರು. 2,000, 3,000, 4,000 ಅಂತ ಹೇಳಿ ರೋಗಿಗಳಿಂದ ಪಡೆದು ರಕ್ತವನ್ನು ದಾನ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಪಡೆಯುವಂತ ಒಂದು ಪರಿಸ್ಥಿತಿ ಇತ್ತು. ನಮ್ಮಂತ ಈ ಸಂಘಟನೆ ನಾವು ಬಂದು ಮೊದಲು ರಕ್ತದಾನದ ಅವೇರ್ನೆಸ್ ಕ್ಯಾಂಪ್ ನಾವು ಹೆಚ್ಚಾಗಿ ಮಾಡಿ ಅದರ ನಂತರ ರಕ್ತದಾನ ಶಿಬಿರಗಳನ್ನು ಹೆಚ್ಚು ಆಯೋಜಿಸುವಂತೆ ಎಲ್ಲಾ ಊರ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆವು. ಮಾಹಿತಿ ಕೊಟ್ಟು ರಕ್ತದಾನ ಶಿಬಿರವನ್ನು ಹೆಚ್ಚಿಸಿದ್ದೆವು. ರಕ್ತದಾನ ಶಿಬಿರ ಒಳ್ಳೆ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಡಿದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಹೆಚ್ಚಾಗಿ ರಕ್ತದಾನ ಶಿಬಿರ ನಡೀತಾ ಇದೆ. ರಕ್ತದ ಪೂರೈಕೆಗಳು 80% ರಕ್ತದ ಪೂರೈಕೆಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈಗ ಯಾಕೆಂದ್ರೆ ನಮ್ಮ ಸಂಘಟನೆಯಲ್ಲಿ ಹೆಚ್ಚಿನವರು ರಕ್ತದಾನ ಶಿಬಿರ ಆಯೋಜಿಸುವವರು, ರಕ್ತದಾನ ಮಾಡುವವರು ಹೆಚ್ಚಿನವರು ಮುಸ್ಲಿಂ ಸಮುದಾಯಕ್ಕೆ ಒಳಪಟ್ಟವರು. ಈಗ ರಂಜಾನ್ ತಿಂಗಳಲ್ಲಿ ರಕ್ತದ ಬಹಳ ಅಭಾವ ಬರುತ್ತದೆ. ಯಾಕೆಂದ್ರೆ ಉಪವಾಸದಲ್ಲಿರುವಾಗ ರಕ್ತದಾನ ಮಾಡಲು ಆಗುದಿಲ್ಲ. ಉಪವಾಸ ತೆರೆದ ನಂತರನೇ ರಕ್ತದಾನ ಮಾಡಲು ಸಾಧ್ಯವಾಗ್ತಿದೆ. ಈಗ ನಮ್ಮಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಈಗ ಆಯೋಜಿಸಿದೆ. ಹೇಗೆಂದರೆ ಉಪವಾಸವನ್ನು ತೆರೆದ ನಂತರ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ರಕ್ತದ ದಾನಿಗಳನ್ನು ಕರ್ಕೊಂಡು ಹೋಗಿ ರಕ್ತದಾನ ಮಾಡಿಸ್ತೇವೆ. ಆ ದಾನಿಗಳಿಗೆ ನಾವು ರಂಜಾನ್ ಹೀರೋಸ್ ಅಂತ ಹೇಳಿ ಅವರಿಗೆ ಹೆಸರಿಟ್ಟಿದ್ದೇವೆ ನಾವು. ಯಾಕೆಂದ್ರೆ ಉಪವಾಸ ಹಿಡಿದು ಉಪವಾಸ ತೆರೆದ ನಂತರ ತುಂಬಾ ಸುಸ್ತಾಗಿ ಇರ್ತಾರೆ. ಆದ್ರೂ ಆ ಸುಸ್ತಿನ ಸಮಯದಲ್ಲೂ ಹೋಗಿ ಬಿಡುವು ಮಾಡಿ ಆ ಸಮಯದಲ್ಲಿ ಒಂದು ಸ್ವಲ್ಪ ಸಮಯ ಮಾಡಿ ರಕ್ತದಾನ ಮಾಡುತ್ತಿರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಉಂಟು. ಪ್ರತಿ ವರ್ಷ ಉಪವಾಸ ಟೈಮಲ್ಲಿ ನಮ್ಗೆ ಇಲ್ಲಿ ಬ್ಲಡ್ ತುಂಬಾ ಕೊರತೆ ಬರ್ತದೆ. ಅಂದ್ರೆ ಕ್ಯಾಂಪ್ ಆಗದ ಕಾರಣ ತುಂಬಾ ಪೇಷಂಟ್ ಸಹ ನಮ್ಗೆ ಕಾಲ್ ಮಾಡಿ ಅವರು ಸಹ ಒಂದು ಪರದಾಡುವ ಒಂದು ಪರಿಸ್ಥಿತಿಯಲ್ಲಿ ಬರ್ತದೆ. ಇಲ್ಲಿ ನಮಗೆ ಕಾಲ್ ಮಾಡುವಾಗ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಸರ್ಜರಿ, ಓಪನ್ ಸರ್ಜರಿ ಇರುವಾಗ ಫ್ರೆಶ್ ಡೋನರ್ ಬೇಕಾಗ್ತದೆ. ಒಂದು ಡೆಲಿವರಿ ಟೈಮಲ್ಲಿ ಮಗುವೆಲ್ಲ ಬೇಕಾಗುವ ನಾವು ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ದು ಬ್ಲಡ್ ಡೋನರ್ಸ್ ಮಂಗಳೂರು ಕಾರ್ಯನಿರ್ವಾಹಕರೆಲ್ಲ ಒಟ್ಟು ಸೇರಿ ಒಂದು ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಎಲ್ಲೆಲ್ಲಿ ಡೋನರ್ ಇದ್ದಾರೆ ಅದು ಕರ್ಕೊಂಡು ಹೋಗೊಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ಉಪವಾಸ ಸಂದರ್ಭದಲ್ಲಿ ನಮ್ದೊಂದು ಟೋಟಲ್ ಈಗ ಒಂದು 21 ಉಪವಾಸ ಇತ್ತು. ಒಂದು 100ಕ್ಕೂ ಅಧಿಕ ಒಂದು ಡೋನರ್ ನಾವು ಕರ್ಕೊಂಡು ಹೋಗಿದ್ವಿ. ಮಂಗಳೂರಲ್ಲಿ ಆಸುಪಾಸು ಯಾವುದು ಬ್ಲಡ್ ತೆಗಿತಾ ಇದೆ ರಕ್ತ ಆ ಹಾಸ್ಪಿಟಲ್ ತಗೊಂಡೋಗಿ ನಾವು ಕರ್ಕೊಂಡೋಗಿ ಕೊಡಿಸ್ತಾ ಇದ್ದೇವೆ. ರಂಜಾನ್ ಸ್ಟಾರ್ಟ್ ಆಗೋ ಮುಂಚೆ ನಮ್ದು ಕ್ಯಾಂಪ್ ಆಗ್ತಾ ಇರ್ತದೆ. ಅಂದ್ರೆ ರಂಜಾನ್ ಅಲ್ಲಿ ಕ್ಯಾಂಪ್ ಆಗಲ್ಲ, ಉಪವಾಸ ಹಿಡಿದು ಕ್ಯಾಂಪ್ ಮಾಡ್ಲಿಕ್ಕೆ ಆಗಲ್ಲ.